ಶಿಶಿರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಶಿಶಿರ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಸದ್ಯ ಆಗ್ತಾ ಇರುವಂತಹ ಈ ಬೆಳವಣಿಗೆ ಸುದ್ದಿ ಕೇಳಿದಾಗ ತಮಗೆಷ್ಟು ಶಾಕಿಂಗ್ ಅಂತ ಅನಿಸ್ತು ಶಿಶಿರ್? ತುಂಬಾ ಶಾಕ್ ಆಯ್ತು ಆಕ್ಚುಲಿ. ಇದೊಂದು ಬೆಳವಣಿಗೆ ಬೆಳಗ್ಗೆಯಿಂದ ನೋಡ್ತಾ ಇದೆ, ಬಟ್ ಮಧ್ಯಾಹ್ನ ಇದಕ್ಕಿದ್ದಂಗೆ ಅದಕ್ಕೆ ಸೀಲ್ ಬಿತ್ತು, ಲಾಕ್ ಆಯ್ತು ಅಂತ ಕೇಳಿದಾಗ ತುಂಬಾ ಶಾಕ್ ಆಯ್ತು. ಅಂಡ್ ಅಲ್ಲೊಂದು ಡೌಟ್ ಇತ್ತು, ಬಿಗ್ ಬಾಸ್ ಕತೆ ಏನಾಗುತ್ತೆ ಅಂತ. ಆಮೇಲೆ ಸಂಜೆ ಕಂಟೆಸ್ಟೆಂಟ್ಸ್ ಎಲ್ಲ ಹೊರಗಡೆ ಬರ್ತಿರೋದು ನೋಡಿದಾಗ ತುಂಬಾ ಬೇಜಾರಾಯ್ತು ಆಕ್ಚುಲಿ. ನಿಜ. ಅಂದ್ರೆ ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡು ಹೋಗಿರ್ತಾರೆ ಶಿಶಿರ್. ತಾವು ಕೂಡ ತಮಗ ಅನುಭವ ಇದೆ, ತಾವು ಹೋಗಿರ್ತೀರಿ. ತಮ್ಮ ಸೀಸನ್ ನಲ್ಲೂ ಸಾಕಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ರು. ನಿನ್ನೆ ಅವರನ್ನೆಲ್ಲ ಈ ರೀತಿಯಾಗಿ ನೋಡುವಂತಹ ಸಿಚುವೇಶನ್ ನಿರ್ಮಾಣ ಆಯ್ತು. ಎಲ್ಲಿ ಎಡವಟ್ಟಾಯ್ತು ಅಂತ ಅನ್ಸುತ್ತೆ ಶಿಶಿರ್ ತಮ್ಗೆ? ಮೇಡಮ್, ನನ್ಗೆ ಏನ್ ಗೊತ್ತಾಗ್ಬೇಕು, ನಮ್ಮ ಮನೆ ಇದ್ದಿದ್ದು ಇನ್ನೋವೇಟಿವ್ ಫಿಲ್ಮ್ ಸಿಟಿ ಇರ್ಲಿಲ್ಲ, ಜಾಲಿವುಡ್ ಅಲ್ಲಿ ಇರ್ಲಿಲ್ಲ. ಎರಡು ಸೀಸನ್ 10 ಮತ್ತೆ 11 ಬೇರೆ ಕಡೆ ಇತ್ತು. ಬಟ್ ಇವಾಗ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಹೋದಾಗ ಒಂದು ಸಣ್ಣ ಬ್ಯಾಕ್ ಗ್ರೌಂಡ್ ಚೆಕ್ ಆಗ್ಬೇಕಾಗಿತ್ತ ಅಂತ ಒಂದು ಅನ್ನಿಸ್ತು ನನಗೆ. ಬಿಫೋರ್ ಕಮೆನ್ಸಿಂಗ್ ದ ಹೌಸ್ ಅಥವಾ ಬಿಫೋರ್ ಬಿಲ್ಡಿಂಗ್ ದ ಹೌಸ್ ಏನಿತ್ತು, ಅದಕ್ಕೆ ಮುಂಚೆ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಆಗಿ ಒಂದು ಲೀಗಲ್ ಟೀಮ್ ಇಂದ ಏನಾದ್ರೂ ಇಲ್ಲಿ ಇಶ್ಯೂಸ್ ಇದೆಯಾ ಅನ್ನೋದು ಒಂದು ಚೆಕ್ ಆಗ್ಬಿಡಿದ್ರೆ ಇವತ್ತು ಇಷ್ಟು ದೊಡ್ಡ ಅನಾಹುತ ಆಗ್ತಿರ್ಲಿಲ್ವೇನೋ ಬಿಗ್ ಬಾಸ್ಗೆ ಅಂತ ಅನ್ಸುತ್ತೆ ನನಗೆ. ಅದೊಂದು ಮಾಡ್ಬಿಡ್ಬೇಕಾಗಿತ್ತು ಅವರು. ಯಾಕಂದ್ರೆ ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ಸ್ಪೆಷಲಿ ಕಂಟೆಸ್ಟೆಂಟ್ಸ್ ಅಂತ ಮಾತಾಡಕ್ ಬಂದಾಗ ತುಂಬಾ ಕನ್ಸುಗಳನ್ನ ಹೊತ್ಕೊಂಡು ಬಂದಿರ್ತಾರೆ ಮೇಡಮ್. ಇವಾಗ ನಾನೇ ಒಂದ್ 2 ಶೋನ ಬಿಟ್ಟು ಬಿಗ್ ಬಾಸ್ ಬಂದಿದ್ದೆ ನಾನು. ಈ ರೀತಿ ತುಂಬಾ ವಿಷಯಗಳನ್ನ ತ್ಯಾಗ ಮಾಡಿ ಆ ವೇದಿಕೆಗೆ ಬಂದಿರೋರು ಇರ್ತಾರೆ. ಆ ವೇದಿಕೆಯಿಂದ ಏನೋ ಒಂದು ಆಗತ್ತೆ ನನ್ನ ಜೀವನದಲ್ಲಿ ಅಂತ ಕನ್ಸುಗಳನ್ನ ಕಟ್ಕೊಂಡು ಒಳಗ್ ಬಂದಿರೋರು ತುಂಬಾ ಜನ ಇರ್ತಾರೆ. ಸೊ ಆ ಕನ್ಸುಗಳು ಏಕಾಏಕಿ ಈ ತರ ಆದಾಗ ಬೇಜಾರಾಗುತ್ತೆ. ಬಟ್ ಒಂದು ಹೋಪ್ ಏನಪ್ಪಾ ಅಂದ್ರೆ, ತುಂಬಾ ದೊಡ್ಡ ಮಟ್ಟದ ಒಂದು ಚಾನೆಲ್ ನ ನಡೆಸ್ತಿರೋದ್ರಿಂದ ಅಲ್ಲಿ ಏನಾದ್ರೂ ಒಂದು ಸಾಲ್ವ್ ಆಗಿ ಮತ್ತೆ ರೀಸ್ಟಾರ್ಟ್ ಆಗಬಹುದೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಈಗ ಶಿಶಿರ್, ಈಗ ಟಿವಿನಲ್ಲಿ ನೋಡೋರಿಗೆ, ಈಗ ವೀಕ್ಷಕರಿಗೆಲ್ಲ ಕಾಣಿಸೋದು ಬರೀ ಒಂದು 15ರಿಂದ 17 ಜನ ಕಾಣಿಸ್ತಾರಷ್ಟೇ. ಬಟ್ ಬಿಗ್ ಬಾಸ್ ಶೋ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗೋದು. ಹೆಂಗಿರುತ್ತೆ, ಎಷ್ಟು ಜನ ವರ್ಕ್ ಮಾಡ್ತಿರ್ತಾರೆ, ಅದನ್ನ ತಿಳಿಸಬಹುದಾ ಅಂತ ಹೇಳಿ ವೀಕ್ಷಕರಿಗೆ? ಮೇಡಮ್, ನನಗೆ ಮಾಹಿತಿ ಇರೋ ಪ್ರಕಾರ 400ರಿಂದ 500 ಜನರ ಟೆಕ್ನಿಷಿಯನ್ ಟೀಮ್ ಅಲ್ಲಿರುತ್ತೆ. ಬಿಗ್ ಬಾಸ್ ಸೆಟ್ ಅಲ್ಲಿ 400ರಿಂದ 500 ಜನರ ಟೆಕ್ನಿಷಿಯನ್ ಟೀಮ್ ಇರುತ್ತೆ. ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್. 3 ಶಿಫ್ಟ್ ಗಳಲ್ಲಿ ಕೆಲಸ ನಡೆಯುತ್ತೆ ಅಂತ ಕೇಳಿದೀನಿ, ನಾನು ನೋಡಿದೀನಿ, ಕಣ್ಣಾರೆ ನೋಡಿದೀನಿ ಕೂಡ. ಸೊ ಇಲ್ಲಿ ತುಂಬಾ ಜನರ ಅನ್ನ ಅಲ್ಲಿ ಆ ಒಂದು ಶೋ ಇಂದ ಇದೆ ಮೇಡಮ್. ತುಂಬಾ ಜನಕ್ಕೆ ಊಟ ಆಗ್ತಾ ಇದೆ ಆ ಶೋ. ಸೊ ತುಂಬಾ ಜನರ ಇನ್ವಾಲ್ವ್ಮೆಂಟ್ ಆ ಶೋ ಅಲ್ಲಿ ಇದೆ. ತುಂಬಾ ಒಬ್ಬ ಪ್ರೊಡಕ್ಷನ್ ಹುಡುಗನಿಂದ ಹಿಡಿದು ಆ ಶೋನ ಡೈರೆಕ್ಟ್ ಮಾಡ್ತಿರೋ ಡೈರೆಕ್ಟರ್ ವರ್ಗು ತುಂಬಾ ಜನಕ್ಕೆ ಅನ್ನ ಆಗ್ತಿರುತ್ತೆ. ಅದು ಎಡಿಟರ್ಸ್ ಆಗಿರ್ಬೋದು, ಆ ಶೋನ ಅಲ್ಲಿ ಕುತ್ಕೊಂಡು ನೋಡ್ತಿರೋರಂತರ ಆಗಿರ್ಬೋದು. ಅಂಡ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಒಬ್ಬೊಬ್ರು ಶಾಡೋ ತರ ಇರ್ತಾರೆ ಅಲ್ಲಿ. ಅವ್ರು ಏನೇನ್ ಮಾಡ್ತಾರೆ ಅಂತ ನೋಡುವಂತ ಒಬ್ಬೊಬ್ರು ಶಾಡೋ ತರ ಇರ್ತಾರೆ. ಸೊ 17 ಅಂದ್ರೆ 17 ಶಾಡೋಗಳೆಲ್ಲ ಇರ್ತಾರೆ. ಆ ಶಾಡೋಗಳು 17 3 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಈ ತರ ಹಲವಾರು ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಿರ್ತಾರೆ. ಇಲ್ಲಿ ಕಂಟೆಸ್ಟೆಂಟ್ಸ್ ಗೆ ಎಷ್ಟು ಬೇಸರ ಇದೆಯೋ, ಅಂಡ್ ಆ ಟೆಕ್ನಿಷಿಯನ್ಸ್ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ಕೂಡ ತುಂಬಾ ನೋವಾಗುತ್ತೆ. ನಿಜ ನಿಜ ನಿಜ. ಜೊತೆಗೆ ಈ ಕಂಟೆಸ್ಟೆಂಟ್ಸ್ ಗಳ ಈಗ ಮಾನಸಿಕ ಸ್ಥಿತಿಗತಿ ಹೇಗಿರಬಹುದು ಅಂತ ಹೇಳಿ, ಯಾಕಂದ್ರೆ ಒಂದು ಅನಿಶ್ಚಿತತೆ, ಅವ್ರಿಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಪಾಪ ಈಗಲ್ಟನ್ ರೆಸಾರ್ಟ್ ನಲ್ಲಿ ಅವ್ರನ್ನ ಇರಿಸಲಾಗಿದೆ. ಈಗ ಬಿಗ್ ಬಾಸ್ ಆಯೋಜಕರಿಗೆ ಇಂಥದ್ದಾಗತ್ತೆ, ಇಷ್ಟೊತ್ತಿಗೆ ಸಾಲ್ವ್ ಆಗತ್ತೆ ಅಂತ ಹೇಳೋದಕ್ಕೆ ಅವ್ರಿಗೂ ಸಾಧ್ಯ ಇಲ್ಲ, ಯಾಕಂದ್ರೆ ಅದಿನ್ನೂ ಪ್ರೋಸೆಸ್ ನಲ್ಲಿದೆ. ಹಾಗಾಗಿ ಕಂಟೆಸ್ಟೆಂಟ್ ಗಳಲ್ಲಿ ಎಷ್ಟು ಒತ್ತಡ ಇರಬಹುದು ಅಂತ ಹೇಳಿ ಶಿಶಿರ್? ತುಂಬಾ ಪ್ರೆಷರ್ ಇರುತ್ತೆ ಮೇಡಮ್. ಬಿಕಾಸ್ ನಾವಿದ್ದ ಸೀಸನ್ ಅಲ್ಲಿ ಈ ತರದೊಂದು ಚಿಕ್ಕ ಘಟನೆ ಆಗಿತ್ತು, ಬಟ್ ನಮ್ಗೆ ಒಳಗಿದ್ದಾಗ ಗೊತ್ತಾಗಿರ್ಲಿಲ್ಲ. ಒಂದ್ ಸಂಘಟನೆ ಅವ್ರು ಬಂದು ನರಕದಲ್ಲಿ ವ್ಯವಸ್ಥೆಗಳು ಕಡಿಮೆ ಇದೆ ಅಂತ ಏನೋ ಒಂದು ಇಶ್ಯೂ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ. ಹೊರಗಡೆ ಬಂದ್ಮೇಲೆ ಕೇಳ್ಪಟ್ಟೆ, ಗೊತ್ತಿರ್ಲಿಲ್ಲ. ಈಗಿನವ್ರಿಗೆ ನಾನು ಹೇಳ್ತೀನಿ, ಅಲ್ಲಿ ಆಲ್ರೆಡಿ 1 ವಾರದ ಆಟ ಮುಗಿದಿದೆ, 2ನೇ ವಾರ ಶುರುವಾಗಿದೆ. ಸೊ ಪ್ರತಿಯೊಬ್ಬರ ಮನಸ್ಥಿತಿ ಯಾವ ತರ ಇರುತ್ತೆ ಅಂದ್ರೆ, ನನ್ನ ಆಟ ಯಾವ ತರ ಇರಬೇಕು ಅನ್ನೋ ಪ್ರೆಷರ್ ಅಲ್ಲಿ ಆಲ್ರೆಡಿ ಇರ್ತಾರೆ ಅವರು. ನಾನು ಇನ್ನೇನ್ ಮಾಡ್ಬೇಕು, ನಾನು ಈ ವಾರ ನಾಮಿನೇಷನ್ ಇಂದ ಬಚಾವ್ ಆಗೋದಕ್ಕೆ, ನಾನು ಇನ್ನೇನ್ ಮಾಡ್ಬೇಕು ಜನರಿಗೆ ಹತ್ರ ಆಗೋದಕ್ಕೆ ಅನ್ನೋ ಪ್ರೆಷರ್ ಅಲ್ಲಿ ಆಲ್ರೆಡಿ ಇರ್ತಾರೆ. ಆಲ್ರೆಡಿ ಒಂದಷ್ಟು ಜಗಳಗಳಾಗಿರುತ್ತೆ, ಆಲ್ರೆಡಿ ಒಂದಷ್ಟು ಮನಸ್ತಾಪಗಳಾಗಿರುತ್ತೆ. ತುಂಬಾ ಟೆನ್ಸ್ ಸಿಚುಯೇಷನ್ ಇತ್ತು ಆಲ್ರೆಡಿ ಇವ್ರು ಹೊರಗಡೆ ಬರೋ ಟೈಮಲ್ಲಿ ಮನೇಲಿ. ಈಗ ಹೊರಗಡೆ ಏನಾಗಿದೆ ಅನ್ನೋ ಮಾಹಿತಿ ಅವ್ರಿಗಿರಲ್ಲ, ಕೊಡಕ್ಕೂ ಆಗಲ್ಲ ಪ್ರೋಟೋಕಾಲ್ ಪ್ರಕಾರ. ಸೊ ಇದೆಲ್ಲ ಅವ್ರ ಮನಸ್ಸಲ್ಲಿ ಏನೇನೋ ಅನ್ಕೋತಾ ಇರ್ತಾರೆ, ಏನಾಗಿರ್ಬೋದು ಅನ್ನೋದು. ತುಂಬಾ ಪ್ರೆಷರೈಸ್ಡ್ ಸಿಚುಯೇಷನ್ ಅಲ್ಲಿ ಕಂಟೆಸ್ಟೆಂಟ್ಸ್ ನಿಜವಾಗ್ಲೂ ಇರ್ತಾರೆ ಅಂತ ಅನ್ಸುತ್ತೆ. ಈಗ ಮತ್ತೆ ಶೋ ಸ್ಟಾರ್ಟ್ ಆಗಬಹುದು, ವೆರಿ ಸೂನ್ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಅಂತೂ ಸದ್ಯಕ್ಕೆ ಕಂಡು ಬರ್ತಾ ಇದೆ, ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ. ಬಟ್ ಆಟ ಎಷ್ಟರ ಮಟ್ಟಿಗೆ ಬದಲಾಗಬಹುದು ಅಂತ ಹೇಳಿ ಶಿಶಿರ್? ಆಟ ಬದಲಾಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರಿಗೆ ಎಪಿಸೋಡ್ಸ್ ನೋಡೋ ಅವಕಾಶಗಳಿಲ್ಲ ಮೇಡಮ್. ಬಟ್ ಹೊರಗಡೆ ಜನರಿಗೆ ಎಕ್ಸ್ಪೋಸ್ ಆದ ಕಾಣಿಸ್ತಾ ಇದೆ. ಕೆಲವೊಂದಿಷ್ಟು ವಿಡಿಯೋಗಳನ್ನೆಲ್ಲ ನೋಡಿದಾಗ ಹೊರಗಡೆಯಿಂದ ಅಧಿಕಾರಿಗಳು ಬಂದಿದ್ದಾರೆ, ಪೊಲೀಸ್ ಪರ್ಸನಲ್ಸ್ ಎಲ್ಲ ಬಂದಿದ್ದಾರೆ. ಹೊರಗಡೆ ಜನರಿಗೆ ಎಕ್ಸ್ಪೋಸ್ ಆಗಿರೋಂತಹ ಕಾರಣಕ್ಕಾಗಿ ಏನಾದ್ರೂ ಡೈನಾಮಿಕ್ಸ್ ಚೇಂಜ್ ಆಗಬಹುದಾ ಆಟದಲ್ಲಿ ಅಂತ ಹೇಳಿ ಶಿಶಿರ್?
ಆಗ್ಬೋದು ಮೇಡಮ್. ನಿಮ್ಗೆ ಕ್ಯಾಮ್ರಾ ಇದ್ದಾಗ ಅವ್ರು ಏನೇನ್ ಮಾಡ್ತಿದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಿರ್ಬೋದು, 24 hours ಲೈವ್ ಅಲ್ಲಿ ನೀವು ನೋಡ್ತಿರ್ಬೋದು. ಈಗ ಅವ್ರನ್ನ ಒಂದು ಜಾಗದಲ್ಲಿ ಇಟ್ಟಾಗ ಅಲ್ಲೊಂದಷ್ಟು ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಅದು ನಮಗೆ ಗೊತ್ತಾಗದೆ ಇದ್ದಿರಬಹುದು. ಅವರಲ್ಲಿ ಮನಸ್ತಾಪಗಳು ಬಗೆಹರಿದಿರ್ಬೋದು ಅಥವಾ ಜಾಸ್ತಿ ಆಗಿರ್ಬೋದು. ಸೊ ಈ ಎಲ್ಲಾ ಕಾರಣಗಳಿಂದ ಅವ್ರು ಮತ್ತೆ ಮನೆ ಒಳಗೆ ಹೋದಾಗ ಆಟದ ಡೈನಾಮಿಕ್ಸ್ 100% ಚೇಂಜ್ ಆಗೋದಂತೂ ಗ್ಯಾರಂಟಿ. ಆ ತರದ್ದು ಆಗಿರುತ್ತೆ, 100% ಆಗುತ್ತೆ ಆ ತರದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.